ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಾನು ಆಫೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ನನ್ನ ತಂಗಿ ಕಾಲ್ ಮಾಡಿದ್ಲು ಸಡನ್ನಾಗಿ, ಬರ್ತಾಯಿದ್ದೀನಿ ಅಮ್ಮ ಮನೆಗೆ ಬಾ ಅಂತ ಹೇಳಿ. ನಾನೆಲ್ಲ ಬರೋದಕ್ಕಾಗಲ್ಲ, ಲೇಟ್ ಆಗುತ್ತೆ ಕೆಲಸ ಮುಗಿಯೋಷ್ಟರಲ್ಲಿ, ನೀನು ಹೊರಡು ಅಂತ ಹೇಳಿದ್ದೀನಿ. ಹೇಳಲ್ಲ ಬರ್ತಾ ಇರೋದು, ನೋಡೋಣ ಹಾಗೆ ಹೋಗಿ ಸರ್ಪ್ರೈಸ್ ವಿಸಿಟ್ ಕೊಡೋಣ, ಅವಳ ರಿಯಾಕ್ಷನ್ ಹೀಗಿರುತ್ತೆ ಅಂತ ನೋಡಿ ತಿಳ್ಕೊಳ್ಳೋಣ. ಹಾಗೆ ನಾನು ಲಾಸ್ಟ್ ವೀಡಿಯೋಯಿಂದ ನನಗೆ ನನ್ನ ಫ್ರೆಂಡ್ಸ್ ಕಡೆಯಿಂದ ಸ್ವಲ್ಪ ಸಜೆಷನ್ ಸಿಕ್ತು, ವಾಯ್ಸ್ ಕ್ಲಿಯರ್ ಇರಲಿಲ್ಲ ಅಂತ. ಅದೇ ಹೇಳಿದೆ, ಅದು ನನ್ನ ಫಸ್ಟ್ ವ್ಲಾಗ್ ಆಗಿತ್ತು. ಸೊ ಏನೇ ಚೇಂಜಸ್ ಮಾಡಬೇಕಾದ್ರೂ, ಏನೇ ಕರೆಕ್ಷನ್ಸ್ ಇದ್ದರೂ ದಯವಿಟ್ಟು ತಿಳಿಸಿ, ಕಲಿತೀವಿ. ಮಾಡಿ ಮನೆ ಕರೆ ಹೊಡ್ತಾ ಇದ್ದೀನಿ. ನಾನು ಬರ್ತಾ ಇಲ್ಲ ಅಂತಲೇ ಇನ್ನೂ ಹೇಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ತೊಗೊಳ್ಳೋಣ ಅಂತ ಬ್ಲಿಂಕಿಟಿಂದ ಆರ್ಡರ್ ಮಾಡಿದೆ. ಆರ್ಡರ್ ಬಂದಿದೆ, ಕಲೆಕ್ಟ್ ಮಾಡ್ಕೊಂಡು ಹೋದರೆ ಆರ್ಡರ್ನ ಕಲೆಕ್ಟ್ ಮಾಡಿಕೊಂಡು ಬಸ್ ಸ್ಟಾಪ್ ಕಡೆಗೆ ನಡೀತಾ ಇದ್ದೀನಿ. ಹಾಗೆ ಇನ್ನೇನು ಸ್ವಲ್ಪ ಟೈಮಲ್ಲಿ ಮನೆ ರೀಚ್ ಆಗ್ತೀನಿ. ನನ್ನ ತಂಗಿಗೆ ವೈಟ್ ಫೀಲ್ಡಲ್ಲಿರೋ ಗಣೇಶ ಹೋಟೆಲ್ದು ಗೋಬಿ ಮಂಚೂರಿ ಅಂದರೆ ಇಷ್ಟ, ಯಾವಾಗಲೂ ಇಲ್ಲ ತೊಗೊಳೋದನ್ನ. ನಾನು ಬರೋ ಮುಂಚೆ ನನ್ನ ಹಸ್ಬೆಂಡ್ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇನ್ನೇನು ಆಲ್ಮೋಸ್ಟ್ ಮನೆ ರೀಚ್ ಆಗ್ತಾಯಿದ್ದೀರ, ಅವಳ ರಿಯಾಕ್ಷನ್ ನೋಡೋಣ. ಬ್ಲಿಂಕಿಟ್ ಬಂದು ನಾವು ಆಫೀಸಿಂದ ಮಾಡ್ಕೊಂಡ್ಬಂದಿದ್ದೀವಿ. ಹಾಗೆ ತುಂಬ ದಿನ ಆದಮೇಲೆ ಎಲ್ಲರೂ ಸೇರಿದ್ರಿ, ಕುತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಹಾಗೆ ನಾನು ನನ್ನ ತಂಗಿ ತಮ್ಮ 3 ಜನ ತುಂಬ ದಿನ ಆದಮೇಲೆ ಸೇರಿದ್ವಿ, ಕುತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಸರಿ ಹೊರಗಡೆ ಹೋಗೋಣ ಅಂತ ಹೇಳಿ ನಾವು 5 ಜನನೂ ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಕೋಲಾರ ರೋಡಲ್ಲಿರೋ ಗೋಲ್ಡ್ ಮೈನ್ ಕೆಫೆಗೆ ಹೊರಟ್ವಿ ನಾವು. ಹಾಗೆ ನೋಡಬಹುದು ಗೋಲ್ಡ್ ಮೈನ್ ಕೆಫೆ ನಾವು ಲಾಸ್ಟ್ ಇಯರ್ ವಿಸಿಟ್ ಮಾಡಿದ್ವಿ. ಇಲ್ಲಿ ನನಗೇನು ಇಷ್ಟ ಅಂತಂದರೆ ಇಲ್ಲಿರೋ ಆ್ಯಂಬಿಯನ್ಸ್ ಇಷ್ಟ. ಯಾವಾಗ್ಲೂ ಒಂಥರ ಯೂನಿಕ್ಕಾಗಿದೆ ಈ ಕೆಫೆ. ಸೊ ಫೋಟೋಸ್ ಶೂಟ್ ಮಾಡೋದಕ್ಕೆ ಆ್ಯಕ್ಚುಲಿ ಚೆನ್ನಾಗಿದೆ. ನೀವು ನೋಡ್ಬೋದು ಇಲ್ಲಿ ಓಲ್ಡ್ ಮಾಡೆಲ್ದು ಬೈಕ್ಸ್ ಆಗಿರಬಹುದು ಮತ್ತು ಲಾನ್ ಆಗಿರ್ಬೋದು. ನಾವು ಹೋದಾಗ ಯಾರೂ ಇರಲಿಲ್ಲ, ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು. ನಾವು 5 ಜನ ಇದ್ವಿ, ನಂಗೆ ತುಂಬ ಕಂಫರ್ಟಬಲ್ ಆಗಿತ್ತು. ಹಾಗೆ ನಮ್ಮ ಮನೆಯವ್ರು ಫೋಟೋ ಶೂಟ್ ಸ್ಟಾರ್ಟ್ ಮಾಡಿದರು. ಮತ್ತು ಇಲ್ಲಿ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಇದನ್ನೆಲ್ಲ ನೋಡೋದಕ್ಕೆ ಅಂತ ಹೇಳಿ. ಹಾಗೆ ನಾನು ಸುಮ್ಮನೆ ಏನು ಮಾಡೋದು ಅಂಥೇಳಿ ಆರ್ಡ್ರ್ ಮಾಡಿಬಿಡೋಣ ಇವ್ರು ಫೋಟೋ ಶೂಟ್ ಮುಗಿಸೋಷ್ಟರಲ್ಲಿ ಅಂಥೇಳಿ. ನಾವು ಮನೇಲೇ ಊಟ ಮಾಡ್ಕೊಂಡು ಹೋಗಿರೋದ್ರಿಂದ ನಮಗೇನು ಅಷ್ಟು ಹಸಿವಿರಲಿಲ್ಲ. ಅದಕ್ಕೆ ನಾವು ಕ್ಯಾಪಚಿನೋ ಮತ್ತು 1 ಪಿಜ್ಜಾ, ಚಿಕನ್ ವಿಂಗ್ಸ್ ತೊಗೊಂಡ್ವಿ. ಚಿಕನ್ ವಿಂಗ್ಸ್ದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗುತ್ತೆ, ತುಂಬ ಇಷ್ಟ ಆಯಿತು. ಮತ್ತು ಚಳಿ ಇದ್ದಿದ್ದರಿಂದ ನಾವು ಕಾಫಿ ಪ್ರಿಫರ್ ಮಾಡಿದ್ವಿ. ಹಾಗೆ ನಾವು ಸ್ವಲ್ಪ ಫೋಟೋ ಶೂಟ್ ಮಾಡಿ ಮನೆ ಕಡೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಗೆ ನಾನು ಸೆಕೆಂಡ್ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.